ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಶೋಷಿತರ ಸಮಗ್ರ ಅಭಿವೃದ್ಧಿಯ ಹರಿಕಾರ, ನೊಂದವರ ನಂದಾದೀಪ, ಸಾಧನೆಗಳ ಸರದಾರ ದಿವಂಗತ ಡಿ ದೇವರಾಜ್ ಅರಸುರವರ 110ನೇ ಜನ್ಮ ದಿನಾಚರಣಾ ಸಮಾರಂಭ ಹುಕ್ಕೇರಿ ಪಟ್ಟಣದ ಡಿ ದೇವರಾಜ್ ಅರಸು ಭವನ ಕೋಟೆ ಭಾಗ ಹುಕ್ಕೇರಿಯಲ್ಲಿ ತಾಲೂಕಾ ಎಲ್ಲ ಇಲಾಖೆಯ ಅಧಿಕಾರಿಗಳು ಗಣ್ಯರಿಂದ ಡಿ ದೇವರಾಜ್ ಅರಸುರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಇದೇ ವೇಳೆ ದಿವಂಗತ ಡಿ ದೇವರಾಜ್ ಅರಸುರವರ ಜನ್ಮ ದಿನಾಚರಣೆ ಅಂಗವಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ವಿಜೇತರಿಗೆ ಗಣ್ಯರಿಂದ ಅಧಿಕಾರಿಗಳಿಂದ ಮೆಡಲ್, ಪ್ರಶಸ್ತಿ ಪತ್ರ, ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ತಾಲೂಕಾ ಪಂಚಾಯಿತಿ ಇಒ ಟಿ.ಆರ್. ಮಲ್ಲಾಡದ್, ಕೆ.ಬಿ. ದೇವಾಪ್ಗೋಳ್, ಶಿವಶರಣ ಔಜಿ, ಶಾನೂಲ್ ತಹಶೀಲ್ದಾರ್ ಹಾಗೂ ಮಲ್ಲಿಕಾರ್ಜುನ್ ಹೋಳಿಮಠ್ ಮಾತನಾಡಿ, ಹಿಂದುಳಿದ ವರ್ಗಕ್ಕೆ ಮೀಸಲಾತಿ, ಉಳುವವನೇ ಭೂಮಿಯ ಒಡೆಯ ಯೋಜನೆ ಜಾರಿಗೆ ಸೇರಿದಂತೆ ಸಾಮಾಜಿಕ ನ್ಯಾಯದ ಪರವಾಗಿ ಅನೇಕ ಕಾನೂನುಗಳನ್ನು ಜಾರಿಗೆ ತಂದ ಧೀಮಂತ ನಾಯಕ. ರಾಜ್ಯದ ಇತಿಹಾಸದಲ್ಲಿ ಹಿಂದುಳಿದ ವರ್ಗಕ್ಕೆ ಶಕ್ತಿ ನೀಡಿ ಬದುಕಿಗೆ ಜೀವ ತುಂಬಿ ಏಳಿಗೆಗೆ ಶಿಕ್ಷಣದ ಸ್ಪರ್ಶದ ಜೊತೆಗೆ ಕಾನೂನಾತ್ಮಕ ಬಲ ನೀಡಿದ ಮೇರು ನಾಯಕ ಅರಸು. ಹಿಂದುಳಿದವರನ್ನು ಮೇಲೆತ್ತಲು ವ್ಯವಸ್ಥಿತವಾದ ಕಾರ್ಯಕ್ರಮಗಳನ್ನು ರೂಪಿಸಿದ ಅರಸು ಅವರು ದೀನದಲಿತರು ಹಾಗೂ ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು. ಅಂತ ಮಹಾನ್ ನಾಯಕರ ಜನ್ಮ ದಿನಾಚರಣೆಯನ್ನು ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಎಲ್ಲರ ಸಹಭಾಗಿತ್ವದಲ್ಲಿ ಗೌರವಯುತವಾಗಿ ಆಯೋಜಿಸಿದ್ದು ಸಂತೋಷ ತಂದಿದೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಇಒ ಟಿ.ಆರ್. ಮಲ್ಲಾಡದ್, ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕೆ.ಬಿ. ದೇವಾಪ್ಗೋಳ್, ಸಿಡಿಪಿಒ ಹೊಳೆಪ್ಪ ಎಚ್, ಸಂಕೇಶ್ವರ್ ಸಿಪಿಐ ಶಿವಶರಣ ಔಜಿ, ಅಕ್ಕಪ್ಪ ಪದ್ಮನವರ್, ವಿನಯ್ ಪೂಜಾರ್, ಮಲ್ಲಿಕಾರ್ಜುನ್ ಹೋಳಿಮಠ್, ಮುಖಂಡರಾದ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್, ಉದಯ್ ಹುಕ್ಕೇರಿ, ಶಾನೂಲ್ ತಹಶೀಲ್ದಾರ್ ಸೇರಿದಂತೆ ಹಿಂದುಳಿದ ವರ್ಗಗಳ ಎಲ್ಲಾ ಸಿಬ್ಬಂದಿ ವರ್ಗ, ಸ್ಥಳೀಯ ಮುಖಂಡರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಡಿ ದೇವರಾಜ್ ಅರಸುರವರ 110ನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ತಾಲೂಕಾಡಳಿತ ಹುಕ್ಕೇರಿ, ಪುರಸಭೆ ಹುಕ್ಕೇರಿ ಮತ್ತು ಸಂಕೇಶ್ವರ್ ಹಾಗೂ ಸಾರ್ವಜನಿಕ ಸಂಘ ಸಂಸ್ಥೆಗಳ ಸಹಕಾರದಿಂದ ದೇವರಾಜ್ ಅರಸು ಭವನ ಹುಕ್ಕೇರಿಯಲ್ಲಿ ದೇವರಾಜ್ ಅರಸು ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ SSLC PUC ಯಲ್ಲಿ ಪ್ರಥಮ, ದ್ವಿತೀಯ ದರ್ಜೆಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ಹಾಗೂ ತಾಲೂಕು ಆಡಳಿತದಿಂದ ಎಲ್ಲ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಬಹುಮಾನಗಳನ್ನು ಸಹಿತ ವಿತರಣೆ ಮಾಡಿದ್ವಿ. ಜೊತೆಗೆ ವಸತಿ ನಿಲಯಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಸಿಬ್ಬಂದಿಗಳಿಗೆ ಪ್ರೋತ್ಸಾಹಕರ ಬಹುಮಾನವನ್ನು ಸಹಿತ ವಿತರಣೆ ಮಾಡಿದ್ವಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಕಾರಣೀಕರ್ತರಾದಂತಹ ತಾಲೂಕಾಡಳಿತ, ಮಾನ್ಯ ಸಚಿವರು, ಶಾಸಕರು ಹಾಗೂ ಎಲ್ಲ ಪತ್ರಿಕಾ ಮಿತ್ರರನ್ನು ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಆದಾಯ ಕಾರ್ಯಕ್ರಮದಲ್ಲಿ ಅಲ್ಲಿನವರು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಎಲ್ಲರೂ ಮಾತಾಡಿ ಬಿಟ್ಟೋದನ್ನ ನಾವು ಮಾತಾಡಬೇಕು. ಅಕಸ್ಮಾತ್ ಅವ್ರು ಏನು ಬಿಡಲಿಲ್ಲ ಅಂದರೆ ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಗಾದೆ ಮಾತಿದೆ, ಈ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ಅಧ್ಯಕ್ಷನಾಗಬಾರ್ದಂತ, ಮನೆ ಹಿರಿಯ ಮಗ ಆಗ್ಬಾರ್ದು. ನನ್ನ ದುರದೃಷ್ಟ ಐತೆ, ಎರಡೂ ಹೋಗಲ್ಲ. ನಮ್ಮ ಮನೆಗೆ ನಾನೇ ಹಿರಿಯ ಮಗ. ಅಲ್ಲೆಲ್ಲ ಬಿಟ್ಟದ್ದು ಕೊಟ್ಟದ್ದು ಆಸ್ತಿ ಆಮೇಲೆ ತಗೋಬೇಕು ಮತ್ತು ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಇಲ್ಲಿ ಎಲ್ಲರೂ ಮಾತಾಡಿ ಉಳಿದ್ರು ಮಾತಾಡ್ಬೋದು. ಸೊ ಈಗ ನಾನು ನಿಮಗೆ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಈಗ ನಾವೆಲ್ಲ ಕಡೆ ಕೇಳ್ತಾ ಇರ್ತೀವಿ, ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಕರಿತೇವೆ. ಆದರೆ ನಿಜವಾದ ಅರ್ಥದಲ್ಲಿ ಒಬ್ಬ ವಿದ್ಯಾರ್ಥಿಯ ಜೀವನ ಬಂಗಾರ ಜೀವನ ಅಲ್ಲ. ಯಾಕೆ ಅಲ್ಲ ಅಂತ ಹೇಳಿದ್ರೆ,
ಈಗ ನೀವು ಆರಾಮೇ ಊಟ ಮಾಡೋದು ನಿದ್ದೆ ಮಾಡ್ಕೊಂಡು ಮಕ್ಕೊಂಡ್ಬಿಟ್ರೆ ಏನಾಗ್ತದೆ? ಓದೋರು ಯಾರು? ಈಗ ನೀವು ಇದೇನಪ್ಪ ಅಂದ್ರೆ ವಿದ್ಯಾರ್ಥಿ ಜೀವನ ಅದು ಬಂಗಾರದ ಜೀವನ ಅಲ್ಲ, ಅದು ಒಂದು ಹೋರಾಟದ ಜೀವನ, ಸ್ಟ್ರಗ್ಲಿಂಗ್ ಲೈಫ್. ಈಗ ನೀವು ಕಷ್ಟಪಟ್ಟು ಓದಿದ್ರೆ ಮುಂದಿನ ನಿಮ್ಮ ಜೀವನ ಓಲ್ಡನ್ ಲೈಫ್ ಆಗ್ತದೆ. ಇವಾಗಲೇ ಓಲ್ಡನ್ ಲೈಫ್ ಮಾಡ್ಕೊಂಡ್ರೆ ಮುಂದಿನ ಜೀವನ ಹೋರಾಟದ ಬದುಕಾಗ್ತದೆ. ಸೊ ಇದನ್ನ ನೀವು ವಿಚಾರ ಮಾಡಿದ್ರೆ, ಯೋಚನೆ ಮಾಡಿದ್ರೆ ತುಂಬಾ ಏನಪ್ಪ ನೀವು ಕಷ್ಟಪಟ್ಟು ಓದಬೇಕು ಸರ್. ನಾನು PSI ಸೆಲೆಕ್ಟ್ ಆಗಿ ಮೈಸೂರು ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಸೇರಿದೆ. ತರಬೇತಿ ಮುಗಿಸ್ಕೊಂಡು ಬಂದ ನಂತರ ನನ್ನ ಪ್ರಾಯೋಗಿಕ ತರಬೇತಿ 1 ವರ್ಷ ಅದೇ ಮೈಸೂರು ಜಿಲ್ಲೆಯಲ್ಲಿ ಕಂಟಿನ್ಯೂ ಆಯಿತು. ಅದು ಪ್ರಥಮ ಪ್ರಾಯೋಗಿಕ ತರಬೇತಿ ನನ್ನ ಹುಣಸೂರು ತಾಲೂಕಿನಿಂದ ಸ್ಟಾರ್ಟ್ ಆಯಿತು. ಈ ಹುಣಸೂರಲ್ಲಿ ತಾಲೂಕಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ, ಕಲ್ಲಹಳ್ಳಿ, ಇದು ಚಿಲ್ಕುಂದ ಹತ್ರ ಬರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ. ನಾನು ಅಲ್ಲಿ ಪ್ರಾಯೋಗಿಕ ತರಬೇತಿ ಹೋದ ನಂತರ ಅಲ್ಲಿ ತಾಲೂಕದ ಅಧ್ಯಯನ ಮಾಡ್ತಾ ಇದ್ದಾಗ ಅವಾಗ ನನಗೆ ಅಲ್ಲಿ ಲೋಕಲಿಂದ ತಿಳಿಯಿತು, ಇಲ್ಲಿ ನಮ್ಮ 2 ಸಲ ಮುಖ್ಯಮಂತ್ರಿ ಆಗಿ ಹೋದಂಥ ನಮ್ಮ ನಾಡಿನ ಅಪರೂಪದ ಧೀಮಂತ ನಾಯಕರಾದ ದೇವರಾಜ ಅರಸರು ಕಲ್ಲಹಳ್ಳಿ ಇರ್ತಾರೆ. ನಾನು ಒಬ್ಬರು ಪೊಲೀಸ್ ಸಿಬ್ಬಂದಿ ಸಮೇತ ಕರ್ಕೊಂಡು ಅವರ ಮನೆಗೆ ಸಹಿತ ನಾನು ಹೋಗಿ ಭೇಟಿ ನೀಡಿ ನಾನು ಆ ಪುಣ್ಯ ಭೂಮಿ ಹುಟ್ಟಿ ಬಂದದಕ್ಕೆ ನನ್ನ ಪಾವನ ಆಗಿದೆ. ಯಾಕಂತಂದರೆ ಅದು ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಯಲ್ಲಿ ಒಂದು ಅದ್ಭುತವಾದ ಹೋರಾಟಗಾರರು. ಈ ತಾನೇ ನಮ್ಮ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಅವರು ನಡೆದು ಬಂದ ಜೀವನದ ಬಗ್ಗೆ ಹೇಳೋರು. 1915 ಆಗಸ್ಟ್ 20ರಂದು ಕಲ್ಲಹಳ್ಳಿಯಲ್ಲಿ ಜನನ ಆಯ್ತು ಅಂತೇಳಿ. ಆದರೆ ಅವರ ಹೋರಾಟ ಬಹಳಷ್ಟು ಅದ್ಭುತವಾಗಿತ್ತು. ಯಾಕಂತಂದರೆ ಅವರು ಸಮಾನತೆಯ ಹರಿಕಾರರು, ದೀನ ದಲಿತರು, ದುರ್ಬಲರು, ನಿರ್ಗತಿಕರು, ಬಡವರು ಹಾಗೂ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಬಗ್ಗೆ ಸದಾ ಕಾಳಜಿ ಮಾಡ್ತಕ್ಕಂಥ ಒಬ್ಬರು ಧೀಮಂತ. ಅವರು ಹಿಂದುಳಿದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಹಲವಾರು ಈಗಾಗಲೇ ಸರ್ಗಳು ಹೇಳಿ ಹಲವಾರು ಅವರ ಪೀರಿಯಡ್ನಲ್ಲಿ ಹಾಸ್ಟೆಲ್, ಬಡ ಮಕ್ಕಳಿಗೆ ಹಾಸ್ಟೆಲ್ ಮುಖಾಂತರ ಹಲವಾರು ಯೋಜನೆಗಳು ತಂದಂತ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರು. ಅದೇ ಮಾರ್ಗದರ್ಶನದಲ್ಲಿ ಘನ ಸರ್ಕಾರದ ನಮ್ಮ ದೇವರಾಜ ಅರಸರ ಮಾರ್ಗದರ್ಶನದಲ್ಲಿ ಅದೇ ತತ್ವ ಸಿದ್ಧಾಂತದಲ್ಲಿ ನಡೆಯುವ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮ ಘನ ಸರ್ಕಾರದ ಸಿದ್ದರಾಮಯ್ಯ ಅವರು. ಅದೇ ತತ್ವ ಸಿದ್ಧಾಂತ, ಅದೇ ಮಾರ್ಗದರ್ಶನದಲ್ಲಿ ಈಗಾಗಲೇ ಗರೀಬಿ ಹಠಾವ್ ಏನು ಕಾರ್ಯಕ್ರಮ ಲೋಗೋನವರು ದೇವರಾಜ ಅರಸರು ತೆಗೆದಿದ್ರು, ಅದೇ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಮುಖಾಂತರ ಹಲವಾರು ಬಡವರ ಪರವಾಗಿ ಯೋಜನೆಗಳು ತಂದಂತ ಏಕೈಕ ಮುಖ್ಯಮಂತ್ರಿ ಯಾರಾದಿದ್ರು ಅವರು ಸಿದ್ದರಾಮಯ್ಯ ಸಾಹೇಬರು. ಅದೇ ಮಾರ್ಗದರ್ಶನದಲ್ಲಿ ಜ್ಞಾನಿ ಕಾರ್ಲ್ ಮಾರ್ಕ್ಸ್ ಅಂತ. ಕಾರ್ಲ್ ಮಾರ್ಕ್ಸ್ ಅವರಿಂದ ಈ ಒಂದು ನನ್ನ ಭಾಷಣವನ್ನು ಪ್ರಾರಂಭ ನಾ ಇವತ್ತು ಶ್ರೇಷ್ಠ ವ್ಯಕ್ತಿಯಾದಂತಹ ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಇದ್ದೀವಿ. ಅವರ ಜೀವನವನ್ನು ನೋಡುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಪ್ರಭಾವ ಬೀರಿದಂತಹ ಜಾಗತಿಕ ಮಟ್ಟದ ವಿಷಯಗಳು ಯಾವುದನ್ನುವುದನ್ನು ಕೂಡ ನಾವು ಸ್ಮರಿಸಬೇಕಾಗುತ್ತದೆ. ಹಾಗಾಗಿ ನಾವು ಈ ಮಹಾನ್ ವ್ಯಕ್ತಿಯ ಜೀವನದ ಕೆಲವೊಂದಿಷ್ಟು ಪುಟಗಳನ್ನು ತೆಗೆದು ನೋಡಿದಾಗ ಯಾಕೆ ಒಬ್ಬ ವ್ಯಕ್ತಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಿ ನಿಂತುಕೊಳ್ಳುತ್ತಾನೆ ಅಂದ್ರೆ ಅವರಲ್ಲಿರುವಂತಹ ಶಕ್ತಿ ಮತ್ತು ಅವರ ಮೇಲೆ ಬೀರಿರುವಂತಹ ಕೆಲವೊಂದಿಷ್ಟು ಪ್ರಭಾವಗಳು. ಯಾವ ವ್ಯಕ್ತಿ ಇಡೀ ತನ್ನ ಜೀವನವನ್ನ ಮುಂದಿನ ಹೇಳ್ತಾ ಇದ್ದೀನಿ, ಜೀವನದ ಪೂರ್ತಿ ನಿಸ್ವಾರ್ಥತೆಯಿಂದ ಸಮಾಜಕ್ಕಾಗಿ ದೀನ ದುರ್ಬಲರಿಗಾಗಿ ದುಡಿತಾ ಇದ್ದಾನೆ, ಆ ವ್ಯಕ್ತಿ ಇವತ್ತಿಗೂ ಶಾಶ್ವತವಾಗಿ ಉಳಿದುಕೊಳ್ತಾ ಇದ್ದಾನೆ. ಆ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಬದುಕಿದ್ದು 17ನೇ ಶತಮಾನದಲ್ಲಿ, ಅವ್ರಿಗಿಂತ ಅನೇಕ ಶತಮಾನಗಳ ಹಿಂದೆ ಇದೇ ರೀತಿಯಾಗಿ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ಕನ್ನಡ ನಾಡಿನಲ್ಲಿ ಇದ್ರು. ಅವರು ಶ್ರೇಷ್ಠ ವ್ಯಕ್ತಿ ಮಹಾತ್ಮ ಬಸವೇಶ್ವರ. ಈ ಬಸವೇಶ್ವರ ಅವರ ಚಿಂತನೆಗಳು, ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಗಳು ಮತ್ತು ನಮ್ಮ ದೇವರಾಜ ಅರಸು ಅವರ ಚಿಂತನೆಗಳನ್ನು ಒಟ್ಟುಗೂಡಿಸಿದಾಗ ಕೆಲವೊಂದಿಷ್ಟು ಸಾಮ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಇವರನ್ನು ನಾವು ಇವತ್ತು ಸ್ಮರಿಸಿಕೊಳ್ಬೇಕಾಗ್ತದೆ. ಯಾಕೆ ನಾವು ಮಹಾತ್ಮರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ಬೇಕಂತಂದ್ರೆ
ಮುಂದಿನ ಪೀಳಿಗೆಗೆ ಅವರ ಸಾಧನೆಗಳು ಮೈಲಿಗಲ್ಲಾಗಿ ನೆನಪಿನಲ್ಲಿ ಉಳಿದಿ ಅದೇ ರೀತಿಯಾಗಿ ಯುವ ವಿದ್ಯಾರ್ಥಿಗಳು ಯುವ ಜನಾಂಗ ಮುಂದಿನ ಕಾಲಘಟ್ಟದಲ್ಲಿ ನಾವು ಕೂಡ ಅವರಂತೆ ಆಗಲಿ ಅನ್ನುವಂತಹ ಹೆಬ್ಬಯಕೆಯಿಂದ ಇಂಥ ಜಯಂತಿಗಳನ್ನು ನಾವು ಆಚರಿಸ್ತಾ ಇದ್ದೀವಿ.